ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ.ಆರ್. ಗವಾಯಿಯವರ ಪೀಠ ಕೋರ್ಟ್ ಹಾಲ್ನಲ್ಲಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ವಕೀಲ ಕಿಶೋರ್ ರಾಕೇಶ್ ಎನ್ನುವ ವ್ಯಕ್ತಿ ಸುಯೆಸೆದು ಅವಮಾನ ಮಾಡಿದ ಹಿನ್ನೆಲೆ ಸಿಂದಗಿ ದಲಿತ ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ದಲಿತ ಸೇನೆಯ ತಾಲೂಕು ಸಮಿತಿ ಅಧ್ಯಕ್ಷರಾದ ಮಹೇಶ್ ಜಾಬಾನೂರ್, ಉಪಾಧ್ಯಕ್ಷರಾದ ಹನುಮಂತ ಎಂಟ್ಮಾನ್, ಪ್ರಕಾಶ್ ಹೊಸ್ಮನಿ, ಪುರಸಭೆ ಸದಸ್ಯರಾದ ರಾಜಣ್ಣ ನಾರಾಯಣಕರ್, ಅರ್ಜುನ್ ಜಾಬಾನೂರ್, ಬಂಗಾರಪ್ಪ ಗೌರ್, ಸಂಗು ಬೂದಿಹಾಳ್, ದೇವೇಂದ್ರ ಪೂಜಾರಿ, ತಿರುಪತಿ ಬಂಡಿವಡ್ಡರ್, ಬಸು ಬಾಗ್ಯವಾಡಿ, ರಮೇಶ್ ನಡಿವೆನಕೇರಿ, ಎಂ.ಎ. ಸಿಂದಗಿಕರ್, ಫಿರೋಜ್, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು ನಿಂಬರಗಿ ಶರಣು, ಮಾಡ್ಬಾಳ್ ಶಿವು, ಸುಲ್ಪಿ ಸೇರಿದಂತೆ ಅನೇಕ ದಲಿತ ಮುಖಂಡರು ಉಪಸ್ಥಿತರಿದ್ದರು. ವರದಿ ನಿಂಗು ಬರ್ಗಲ್, ಸಮರ ಸುದ್ದಿ ವಾಹಿನಿ, ಸಿಂದಗಿ. ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತಿರತಕ್ಕಂತ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಆಗಿರ್ತಕ್ಕಂಥ ಏನು ಅವಮಾನಕರ ಘಟನೆ ತೀರ್ಪು ಹೊರಬಿದ್ದಾಗ ಒಬ್ಬ ಸನಾತನಿ ಅರೆಹುಚ್ಚ ಆಗಿರ್ತಕ್ಕಂಥ ವಕೀಲ ಏನು ಬಿ.ಆರ್. ಗವಾಯಿ ಸಾಹೇಬರ ಮೇಲೆ ಶೂವನ್ನ ಎಸೆತಕ್ಕಂಥ ಒಂದು ಹೇಯ ಕೃತ್ಯವನ್ನ ಮಾಡಿ ಈ ದೇಶದ ಸಂವಿಧಾನಕ್ಕೆ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಏನು ಅಪಮಾನ ಮಾಡಿರ್ತಕ್ಕಂಥ ಈ ಒಂದು ಕಪ್ಪು ಚುಕ್ಕೆಯನ್ನ ಖಂಡಿಸಿ ಈ ಒಬ್ಬ ಮೆಂಟಲ್ ಕಿಶೋರ್ ಅಂತಕ್ಕಂಥ ವಕೀಲನನ್ನ ಈ ದೇಶದಿಂದ ಗಡಿಪಾರು ಮಾಡ್ಬೇಕಂತಕ್ಕಂಥ ಆಗ್ರಹವನ್ನ ನಾವು ಇವತ್ತು ದಲಿತ ಸೇನೆ ತಾಲೂಕಾ ಸಮಿತಿಯವರು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಮಾನ್ಯ ರಾಷ್ಟ್ರಪತಿಗಳ ಮುಖಾಂತರ ಮನವಿಯನ್ನ ಕೊಡ್ತೇವೆ. ಕೇಂದ್ರ ಸರ್ಕಾರದವರು ಇಂಥ ನೀಚ ಸನಾತನಿ ಇಂಥ ಒಬ್ಬ ವ್ಯಕ್ತಿಯನ್ನ ಕೂಡಲೇ ಸರ್ಕಾರದವರು ಬಂಧಿಸಬೇಕು. ಆತನನ್ನ ದೇಶದ್ರೋಹದ ಕೇಸನ್ನ ಹಾಕಿ ದೇಶದಿಂದ ಗಡಿಪಾರು ಮಾಡಬೇಕಂತ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಬಿ.ಆರ್. ಗವಾಯಿ ಅಂತಕ್ಕಂಥ ಈ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಅವರ ತಂದೆಯವರು ಪೂಜ್ಯ ಏನು ಮುಂಬೈ ಪ್ರಾಂತ್ಯದಿಂದ ಬಂದಿರತಕ್ಕಂಥವ್ರು, ಅವರ ಕುಟುಂಬಸ್ಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಹತ್ತಿರದಿಂದ ಕಂಡಂತವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದಾಗ ಬಿ.ಆರ್. ಗವಾಯಿ ಸಾಹೇಬರ ಕುಟುಂಬಸ್ಥರು ಕೂಡ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿರ್ತಕ್ಕಂಥದ್ದನ್ನ ಈ ಸನಾತನಿಗಳು ಸಹಿಸಿಕೊಳ್ಳದೆ ಈ ಒಂದು ಅತ್ಯುನ್ನತ ಹುದ್ದೆಗೆ ಹೋಗಿರ್ತಕ್ಕಂಥ ಬಿ.ಆರ್. ಗವಾಯಿ ಸಾಹೇಬರ ಮೇಲೆ ಇಲ್ಲ ಸಲ್ಲದ ಒಂದು ಆರೋಪಗಳನ್ನ ಮಾಡ್ತಾ ಏನು ಇಂಥ ಒಂದು ಕೃತ್ಯಕ್ಕೆ ಇವರನ್ನ ಬಳಸಿಕೊಂಡು ಇವರಿಂದ ಇರ್ತಕ್ಕಂಥ ಯಾವ ಶಕ್ತಿ ಯಾರಿದ್ದಾರೆ ಅದನ್ನು ಕೂಡ ತನಿಖೆ ಆಗ್ಬೇಕು. ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಇಂಥ ಅತ್ಯುನ್ನತ ಹುದ್ದೆಗೆ ಹೋಗೋದನ್ನ ಇವರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಪದೇ ಪದೇ ದೇಶದಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾ ಇವೆ. ಇದೆಲ್ಲ ಆಗಬಾರ್ದು. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈತನನ್ನ ದೇಶದ್ರೋಹ ಕೇಸ್ ಅಡಿ ಈತನನ್ನ ಗಡಿಪಾರು ಮಾಡ್ಬೇಕಂತ ಆಗ್ರಹವನ್ನ ನಾವು ಇವತ್ತು ತಹಶೀಲ್ದಾರ್ ಸಾಹೇಬರ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಈ ನನ್ನ ಹೋರಾಟಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಹೋರಾಟದ ಹುಲಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.